ಕರ್ನಾಟಕಕ್ಕೆ ಮತ್ತೆ ಸಿಡಬ್ಲ್ಯೂಎಂಎ ಕಾವೇರಿ ಶಾಕ್ ಅನ್ನು ಕೊಟ್ಟಿದೆ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. 15 ದಿವಸಗಳ ಕಾಲ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿತ್ತು, ಅದರ ಸಿಡಬ್ಲ್ಯೂಎಂಎ ಅಂಗೀಕರಿಸಿದೆ. ಮತ್ತೆ ತಮಿಳುನಾಡು ಹೆಚ್ಚುವರಿ ನೀರನ್ನ ಹರಿಸುವಂತೆ ಕರ್ನಾಟಕಕ್ಕೆ ಸೂಚನೆ ಕೊಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ಇಟ್ಟಿತ್ತು, ಮನವಿಯನ್ನ ಮಾಡಿತ್ತು. ಆದ್ರೆ ಆ ಬೇಡಿಕೆಯನ್ನ ತಿರಸ್ಕಾರ ಮಾಡಲಾಗಿದೆ. ದಿನಕ್ಕೆ 1.9 ಟಿಎಂಸಿ ನೀರನ್ನ ತಮಿಳುನಾಡು ಕೇಳಿತ್ತು, ಆದ್ರೆ ಅದಕ್ಕೆ ಮನ್ನಣೆ ಸಿಕ್ಕಿಲ್ಲ. ಅದೇ ಸಿಡಬ್ಲ್ಯೂಆರ್ಸಿ ಶಿಫಾರಸು ಏನಿತ್ತು, ಪ್ರತಿದಿನ 15 ದಿವಸಗಳ ಕಾಲ 9,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಆದೇಶವನ್ನ ಈಗ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಅದು ಒಂದು ಶಾಕೆ ಕರ್ನಾಟಕಕ್ಕೆ. ಮತ್ತೆ ತಮಿಳುನಾಡು ಹೆಚ್ಚುವರಿ ನೀರನ್ನ ಕೇಳಿತ್ತು, ಅಂದ್ರೆ ದಿನಕ್ಕೆ 1.9 ಟಿಎಂಸಿ ನೀರನ್ನ ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋಕೆ ಅಲ್ಲಿ ಸೂಚನೆಯನ್ನ ಕೊಡಬೇಕು ಕರ್ನಾಟಕಕ್ಕೆ ಅಂತ ತಮಿಳುನಾಡು ಕೇಳ್ಕೊಂಡಿತ್ತು. ಬಟ್ ಆ ಮನವಿಯನ್ನ, ಹೆಚ್ಚುವರಿ ಬೇಡಿಕೆಯ ಮನವಿಯನ್ನ ತಿರಸ್ಕಾರ ಮಾಡಲಾಗಿದೆ. ಈಗ ಒಂದ್ ಕಡೆ ಮತ್ತೆ ಕಾವೇರಿ ಕೊಳ್ಳ ಪ್ರದೇಶದಲ್ಲಿ ನೀರಿನ ಅಭಾವ ಕಾಣಿಸ್ತಾ ಇದೆ. ಈ ಬೆನ್ನಲ್ಲೇ ಮುಂದಿನ 15 ದಿವಸಗಳ ಕಾಲ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿರೋದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ನೀರಿನ ಬಗ್ಗೆ ಆತಂಕ ಪಡುವಂತ ಪರಿಸ್ಥಿತಿ ಇದೆ. ನಿಧಾನವಾಗಿ ಕೊಡಗು ಭಾಗದಲ್ಲಿ ಈಗ ಮಳೆ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ತಮಿಳುನಾಡು ಪದೇ ಪದೇ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ನೀರು ಕೇಳ್ತಿರೋದ್ರಿಂದ ಮುಂದೆ ಕುಡಿಯೋ ನೀರಿಗೆ ಪರಿತಪಿಸುವಂತ ಸಿಚುವೇಶನ್ ನಿರ್ಮಾಣ ಆಗುತ್ತಾ ಅಂತೇಳಿ ಆತಂಕ ಅಂತೂ ಇದ್ದೇ ಇದೆ. ಬಟ್ ತಮಿಳುನಾಡು ಹೆಚ್ಚುವರಿಯಾಗಿ ನೀರನ್ನ ಕೇಳಿತ್ತು, ಬೇಡಿಕೆಯನ್ನ ಇಟ್ಟಿತ್ತು, ದಿನಕ್ಕೆ 1.9 ಟಿಎಂಸಿ ನೀರನ್ನ ಕೇಳಿತ್ತು. ಆದ್ರೆ ಅದಕ್ಕೆ ಮಾತ್ರ ನೋ ಅಂತ ಹೇಳಿದೆ ಪ್ರಾಧಿಕಾರ. ನಾಗೇಂದ್ರ ವಿರುದ್ಧ ಬಿಜೆಪಿ ಹೋರಾಟವನ್ನ ತೀವ್ರಗೊಳಿಸುವ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆಗೆ ದಿನಾಂಕವನ್ನ ನಿಗದಿ ಮಾಡಿಕೊಂಡಿದೆ. ಸೆಪ್ಟೆಂಬರ್ 1ನೇ ತಾರೀಕಿನಿಂದ 10ನೇ ತಾರೀಕಿನ ತನಕ ಪಾದಯಾತ್ರೆಗೆ ನಾಯಕರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ರಾಯಚೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸೆಪ್ಟೆಂಬರ್ 1ನೇ ತಾರೀಕು ಈ ಪಾದಯಾತ್ರೆಗೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಚಾಲನೆಯನ್ನ ಕೊಡ್ತಾರೆ. ಇನ್ನು ಪಾದಯಾತ್ರೆಗೆ ಜೆಡಿಎಸ್ ಬೆಂಬಲನೂ ಇರುತ್ತೆ ಅಂತೇಳಿ ವಿಜಯೇಂದ್ರ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದನದ ಒಳಗೆ ತೀವ್ರ ರೀತಿಯಲ್ಲಿ ಹೋರಾಟವನ್ನ, ಗದ್ದಲವನ್ನ ಮಾಡಿದ್ದಾಯಿತು. ಸದನದ ಹೊರಗೆ ಈಗ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಗೆ, ರಾಯಚೂರಿಂದ ಬಳ್ಳಾರಿ ತನಕ ಪಾದಯಾತ್ರೆಗೆ ಬಿಜೆಪಿಯವರು ನಿರ್ಧಾರವನ್ನ ಮಾಡಿದ್ದಾರೆ. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ, ಅದಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಸಮಾರೋಪಕ್ಕೆ ಕೇಂದ್ರ ಸಚಿವರುಗಳು ಕೂಡ ಬರ್ತಾರೆ. ಅದೇ ರೀತಿ ನಿನ್ನೆ ದಿನ ನಾನು ವಿಪಕ್ಷ ನಾಯಕರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದೇವೆ.